ಸಣ್ಣ ವಯಸ್ಸಿನ ಪ್ರೀತಿ ಮರೆಯಕವ ನನ್ನ ಜೋಡಿ ಕೂಡಿ ಬಾಳುವ ಅದೃಷ್ಟ. ಹಲೋ ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತಂಥ ಸೌಂಡನ್ನು ಮ್ಯೂಟಲ್ಲಿ ಇಟ್ಟಿರ್ತೀನಿ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ವಾಟ್ಸಪ್ ಸ್ಟೇಟಸ್ ಅಥವಾ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಆಗಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಫುಲ್ ಸಾಂಗಾಗಿ ಕೇಳಿಸ್ಕೊಳ್ಬೋದು. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಮೊದಲನೇದಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಈ ವಿಡಿಯೋಗೆ ಕಾಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟಲ್ಲಿ ಕೊಟ್ಟಿರ್ತೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇಳಿಸ್ಕೊಟ್ಟಿರ್ತೀನಿ. ದಯವಿಟ್ಟು ಮ್ಯೂಟ್ ಇದೆ ಅಂತೇಳಿ ವಿಡಿಯೋನ ನೋಡೋದೇ ಹೋಗಬೇಡಿ. ದಯವಿಟ್ಟು ತಪ್ಪದೆ ಎಂಡ್ವರೆಗೆ ನೋಡಿ ಫ್ರೆಂಡ್ಸ್. ಈ ಥರ ಅಲರ್ಟ್ ಮೆಷಿನ್ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಮುಂದೆ ಸ್ವೈಪ್ ಮಾಡಿ. ಸೊ ಫ್ರೆಂಡ್ಸ್, ಈ ಸಾಂಗ್ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಾನೇ ತಗೊಂಡಿದ್ದು, ಚೆನ್ನಾಗೈತೆ. ಸೊ ಫ್ರೆಂಡ್ಸ್, ಇಲ್ಲಿ ಕಾಣುತ್ತಲ್ಲ ಗ್ರೂಪು, ಫಸ್ಟ್ದಾಗಿ ಇಲ್ಲಿ ಅದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ. ಓಕೆ ಆದ ತಕ್ಷಣ ಇಲ್ಲಿ ನೀವು ಫೋಟೋನೇ ರಿಪ್ಲೇಸ್ ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ನನ್ನದೇ ಆದಂಥ ಒಂದು ಫೋಟೋನ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ನನ್ನದೇ ಆದಂಥ ಒಂದು ಫೋಟೋನ ರಿಪ್ಲೇಸ್ ಮಾಡಿ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ, ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಂತೇಳಿ. ನೋಡಿದ್ರಲ್ಲ, ನಾನು ಫೋಟೋ ಶಿವಕಾಂತ್ ಅಣ್ಣನ ಫೋಟೋ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ಸೊ ಗರ್ಲ್ಸ್ ಫೋಟೋ ಇದ್ದರೆ ಮಾತ್ರ ನೀವು ಚೇಂಜ್ ಮಾಡ್ಕೋಬೇಡಿ, ಅಲ್ಲೇ ಇರಲಿ, ಅವು ಅಷ್ಟೇ ಇರಲಿ. ಇಲ್ಲಿ ಕೂಡ ಅಷ್ಟೇ ಈಸಿಯಾಗಿ ರಿಪ್ಲೇಸ್ ಮಾಡ್ಕೊತ ಹೋಗಿ. ಇಲ್ಲಿ ಗರ್ಲ್ಸ್ ಫೋಟೋ ಐತಲ್ಲ ಇವೆರಡು ಇಷ್ಟೇ ಇರಲಿ. ಮತ್ತು ಇಲ್ಲಿ ಶಿವಕಾಂತ್ ಅಣ್ಣನ ಫೋಟೋ ಐತಲ್ಲ, ಇದನ್ನು ರಿಪ್ಲೇಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇನ್ನೂ ಗರ್ಲ್ಸ್ ಫೋಟೋ ಇದ್ರೂ ನೀವು ಚೇಂಜ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ಇಲ್ಲ ಅಂತಂದರೆ ಅವೇ ಫೋಟೋನ ಇಟ್ಕೊಳ್ಬೇಕು. ಯಾಕಂದರೆ ಇರಲಿಲ್ಲ ಅಂದರೆ ಮತ್ತೆ ಬೇರೆ ಫೋಟೋನ ಹಾಕಕ್ಕೆ ಹೋಗಬೇಡಿ. ಈ ವಿಡಿಯೋ ಚೆನ್ನಾಗಿ ಅನಿಸಲ್ಲ. ದಯವಿಟ್ಟು ವಿಡಿಯೋನ ಎಂಡೂವರೆ ನೋಡಿದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ ಲಾಸ್ಟ್ದಾಗಿ. ಈ ಫೋಟೋಗೆ ಬಂದುಬಿಟ್ಟು ಒಂದು 4-5 ಫೋಟೋ ಬೇಕಾಗುತ್ತೆ ಅಷ್ಟೇ ಇರೋ ನಿಮ್ಮದು. ನಾನು ಒಂದೇ ಫೋಟೋನ ಜಸ್ಟ್ ರಿಪ್ಲೇಸ್ ಮಾಡೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಇರೋ ಪ್ರತಿಯೊಂದೊಂದು ಫೋಟೋನು ಇದರಲ್ಲಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಗ್ರೂಪ್ ಅಂತ ಬಂದಲ್ಲಿ ಇಲ್ಲಿ ನಡಬರ್ಕ ನಿಮಗೆ ಈ ಥರ ಏನಾಗುತ್ತಪ್ಪ ಅಂದರೆ ಗ್ಯಾಪ್ ಇರುತ್ತೆ, ಅಂದರೆ ಕಟ್ ಆಗುತ್ತೆ. ಸೊ ಇದನ್ನು ನೀವು ಇಲ್ಲಿ ಬೀಟ್ ಕೊಟ್ಟಿರ್ತಾನೆ, ಬೀಟಿಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನು ಈ ಥರ ತೊಗೊಳ್ಬೇಕು. ಆವಾಗ ನಿಮಗೆ ಫುಲ್ ಎಂಡ್ವರೆಗೆ ಕಾಣಿಸುತ್ತೆ. ಇಲ್ಲಾಂದರೆ ಇದು ವಿಡಿಯೋ ಚೆನ್ನಾಗಿ ಅನಿಸಲ್ಲ, ಅದಕ್ಕೋಸ್ಕರ. ಸೊ ನೋಡಿದಿರಲ್ಲ ಫ್ರೆಂಡ್ಸ್, ರಿಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಗ್ರೂಪ್ ಕಟ್ಟಾದಲ್ಲಿ ಯಾವ ಥರ ಅದನ್ನು ಎಂಡ್ವರೆಗೆ ತೊಗೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗೆ ಇವಾಗ ಈಸಿಯಾಗಿ ಡೌನ್ಲೋಡ್ನ ಹಾಕ್ಕೊಳ್ಬೋದು. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತೀನಿ, ಇದು ಇಷ್ಟೇ ಇರಬೇಕು, ಚೆನ್ನಾಗಿ ಅನಿಸುತ್ತೆ. ಇಲ್ಲಪ್ಪ ನಮ್ಗೆ ಬೇಡ ಅಂತಂದರೆ ನೀವು ಈ ಥರ ಆಫ್ ಮಾಡ್ಕೊಳ್ಬೇಕು, ಅದು ಇರೋಲ್ಲ. ಬೇಕಂದರೆ ಇದನ್ನು ಆನ್ ಮಾಡ್ಕೊಳ್ಳಿ ಇಷ್ಟೇ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಎಂಡ್ವರೆಗೆ ನೋಡೋದು ಮಾತ್ರ ತಪ್ಪದೇ ಮರಿಬೇಡಿ. ಥ್ಯಾಂಕ್ ಯು.